ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 7ನೇ ತರಗತಿಯ ಅಂಕಗಣಿತದ ಉಕ್ತಿಗಳು ಎಂಬ ಪಾಠದ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮುಂದುವರಿಸೋಣ. 1ನೇ ಪ್ರಶ್ನೆ, ಮುಂದಿನ ಸನ್ನಿವೇಶಗಳನ್ನು ಓದಿ ಪ್ರತಿಯೊಂದಕ್ಕೂ ಸೂಕ್ತವಾದ ಉಕ್ತಿಯನ್ನು ಬರೆಯಿರಿ ಮತ್ತು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲ 7 ದಿನಗಳು ಕಾರ್ಯನಿರ್ವಹಿಸುತ್ತವೆ. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 ಕೆಜಿ ಮಾವಿನ ಹಣ್ಣನ್ನು ಪೂರೈಸುತ್ತಾನೆ ಮತ್ತು ಶ್ಯಾಮ್ ತನ್ನ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 11 ಕೆಜಿ ಮಾವಿನ ಹಣ್ಣನ್ನು ಪೂರೈಸುತ್ತಾನೆ. ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣಗಳನ್ನು ಕಂಡುಹಿಡಿಯಿರಿ. ಈಗ ಇಲ್ಲಿ ಪ್ರತಿದಿನವೂ ರಹೀಂ ಮತ್ತು ಶ್ಯಾಮ್ ಇಬ್ಬರೂ ಸೇರಿ 9 ಕೆಜಿ ಹಾಗೂ 11 ಕೆಜಿ ಮಾವಿನ ಹಣ್ಣುಗಳನ್ನು ಪೂರೈಸುತ್ತಾರೆ. ಇಲ್ಲಿ ಒಟ್ಟು ಮಾವಿನ ಹಣ್ಣುಗಳ ತೂಕವನ್ನು ಮೊದಲು ಕಂಡುಹಿಡಿದು ಒಂದು ವಾರಕ್ಕೆ ಎಷ್ಟು ಮಾವಿನ ಹಣ್ಣುಗಳನ್ನು ಅವರು ಪೂರೈಸಿದ್ದಾರೆ ಎಂದು ನಾವು ಲೆಕ್ಕ ಹಾಕಬಹುದು. ಇದನ್ನು ಉಕ್ತಿಯ ರೂಪದಲ್ಲಿ ಈ ರೀತಿ ಬರೆಯಬಹುದು. 7 × 9 × 11, ಆವರಣದೊಳಗೆ 9 × 11. ಒಟ್ಟು ಹಣ್ಣಿನ ತೂಕ 9 × 11 ಅಂದರೆ 20 ಕೆಜಿ. ಒಂದು ವಾರದಲ್ಲಿ ಅವರು ಮಾರಾಟ ಮಾಡಿದ್ದು 7 × 20 140 ಕೆಜಿ. ಅವರು ಒಂದು ವಾರದಲ್ಲಿ 140 ಕೆಜಿ ಹಣ್ಣುಗಳನ್ನು ಪೂರೈಸಿದ್ದಾರೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಿನು ತಿಂಗಳಿಗೆ 20,000 ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000, ಆಹಾರಕ್ಕೆ 5,000 ಮತ್ತು ಇತರ ಖರ್ಚುಗಳಿಗೆ 2,000 ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬಿನು ಎಷ್ಟು ಹಣ ಉಳಿಸುತ್ತಾಳೆ ಎಂದು ಕಂಡುಹಿಡಿಯಬೇಕು. ಇಲ್ಲಿ ನಾವು ಮೊದಲು ಅವಳು ಎಷ್ಟು ಖರ್ಚು ಮಾಡುತ್ತಾಳೆ ಆ ಹಣವನ್ನೆಲ್ಲ ಒಟ್ಟಿಗೆ ಕೂಡಿಸಿ ಮೊತ್ತ ಕಂಡುಹಿಡಿಯಬೇಕು. ಆಮೇಲೆ ಅವಳ ಒಟ್ಟು ಸಂಪಾದನೆಯಿಂದ ಕಳೆಯಬಹುದು. ಇದು ಅವಳ ಪ್ರತಿದಿನದ ಉಳಿತಾಯದ ಹಣವನ್ನು ಸೂಚಿಸುತ್ತದೆ. ಉಳಿದ ಹಣ, ಇದನ್ನು ಉಕ್ತಿಯ ರೂಪದಲ್ಲಿ ಹೀಗೆ ಬರೆಯಬಹುದು. 20,000 ಕಳೆ ಆವರಣದ ಒಳಗಡೆ 5,000 ಕೂಡಿಸು 5,000 ಕೂಡಿಸು 2,000. ಆವರಣದೊಳಗಡೆ ಇರುವಂಥದ್ದು ಅವಳ ಒಂದು ತಿಂಗಳ ಖರ್ಚಿನ ಹಣ. ಈಗ ಉಳಿತಾಯ ಎಷ್ಟಾಯಿತು? 20,000ದಿಂದ ಒಟ್ಟು ಖರ್ಚಿನ ಹಣ 12,000ವನ್ನು ಕಳೆದಾಗ 8,000. ಇದು ಒಂದು ತಿಂಗಳ ಅವಳ ಉಳಿತಾಯ. ಈಗ ನಾವು ಒಂದು ವರ್ಷಕ್ಕೆ ಎಷ್ಟು ಉಳಿತಾಯವಾಗಿದೆ ಎಂದು ಕಂಡುಹಿಡಿಯಲು ಒಂದು ವರ್ಷಕ್ಕೆ 12 ತಿಂಗಳುಗಳು. ಹಾಗಾಗಿ ನಾವು 12ರಿಂದ ಗುಣಿಸಬೇಕು 8,000ವನ್ನು. 96,000 ರೂಪಾಯಿಯನ್ನು ಅವಳು ಉಳಿಸುತ್ತಾಳೆ ಒಂದು ವರ್ಷಕ್ಕೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ ಒಟ್ಟು 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳ ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ? ಈಗ ಬಸವನ ಹುಳು ಹಗಲಿನಲ್ಲಿ 3 ಸೆಂಟಿಮೀಟರ್ ಮೇಲೆ ಹೋಗಿ ರಾತ್ರಿ ಕೆಳಗೆ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಆಗ ಅದು ಒಂದು ದಿನದಲ್ಲಿ 3 ಸೆಂಟಿಮೀಟರ್ ಮೇಲೆ ಹೋಗಿ 2 ಸೆಂಟಿಮೀಟರ್ ಕೆಳಗೆ ಬಂದಾಗ 3 × 2 ಅಂದರೆ ಒಂದು ದಿನದಲ್ಲಿ 1 ಸೆಂಟಿಮೀಟರ್ನಷ್ಟು ಮೇಲೆ ಏರಲು ಸಾಧ್ಯ ಅದಕ್ಕೆ. ಈಗ ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದರೆ ಅದು ಎಷ್ಟು ದಿನದಲ್ಲಿ ಆ ಖಾದ್ಯವನ್ನು ಪಡೆಯಲು ಸಾಧ್ಯವಾಗಬಹುದು ಎಂದು ಲೆಕ್ಕ ಹಾಕೋಣ. ಒಂದು ದಿನದಲ್ಲಿ ಹತ್ತಿದ ದೂರ ಸಮ 3 × 2 1 ಸೆಂಟಿಮೀಟರ್ ಆಗಿರುವುದು. ಹಾಗಾದರೆ 7 ದಿನಗಳಲ್ಲಿ ಅದು 7 ಸೆಂಟಿಮೀಟರ್ ಮೇಲಕ್ಕೆ ಏರಿರುತ್ತದೆ ಈ ಬಸವನ ಹುಳು. 7 ದಿನಗಳಲ್ಲಿ 7 ಸೆಂಟಿಮೀಟರ್ ಮೇಲಕ್ಕೆ ಏರಿರುತ್ತದೆ. ಆಗ 8ನೇ ದಿನಕ್ಕೆ ಅದು 7 × 3 10 ಸೆಂಟಿಮೀಟರ್ ತಲುಪುತ್ತದೆ. 8ನೇ ದಿನದಲ್ಲಿ ಅದು 10 ಸೆಂಟಿಮೀಟರನ್ನು ತಲುಪುತ್ತದೆ. ಹಾಗಾಗಿ ಬಸವನ ಹುಳು ಆ ಖಾದ್ಯವನ್ನು ತಲುಪಲು ಒಟ್ಟು 8 ದಿನಗಳು ಬೇಕಾಗುತ್ತವೆ. ಇಲ್ಲಿ ನಾವು
ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ದಿನಕ್ಕೆ 1 ಸೆಂಟಿಮೀಟರ್ ಅದಕ್ಕೆ ಮೇಲೆ ಇರಲು ಸಾಧ್ಯ ಅಂತ ನಾವು ಲೆಕ್ಕ ಹಾಕುವಾಗ 10 ದಿನಗಳು ಬೇಕಾಗುತ್ತದೆ ಎಂದು ಯೋಚಿಸಿ ಹೋಗುತ್ತದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು 7ನೇ ದಿನ 7 ಸೆಂಟಿಮೀಟರ್ ಮೇಲೆ ಏರಿರುತ್ತದೆ. ಆದರೆ 8ನೇ ದಿನ ಹಗಲಿನಲ್ಲಿ ಅದು 3 ಸೆಂಟಿಮೀಟರ್ ಏರಿದಾಗ 7 3 10 ಸೆಂಟಿಮೀಟರ್ ಮೇಲಕ್ಕೆ ತಲುಪಿ ಆಗಿರುತ್ತದೆ. ಅದು ರಾತ್ರಿ ಆದಾಗ 2 ಸೆಂಟಿಮೀಟರ್ ಕೆಳಗೆ ಬರುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ 8 ದಿನಗಳು ಬೇಕಾಗುತ್ತವೆ ಎಂದು ನಾವು ಸರಿಯಾಗಿ ತಲೆ ಉಪಯೋಗಿಸಿ ಲೆಕ್ಕ ಹಾಕಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾರೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ? ಈಗ ಇಲ್ಲಿ ಒಂದು ವಾರದಲ್ಲಿ 7 ದಿನ ಇದೆ. ಆ 7 ದಿನದಲ್ಲಿ 2 ದಿನ ಅವರು ಕಥೆಯನ್ನು ಓದುವುದಿಲ್ಲ. ಮಂಗಳವಾರ ಮತ್ತು ಶನಿವಾರ ಕಥೆಯನ್ನು ಓದುವುದಿಲ್ಲ. ಆಗ ನಾವು 7ರಿಂದ 2 ಕಳೆಯಬೇಕಾಗುತ್ತದೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಯನ್ನು ಓದುತ್ತಾನೆ ಎಂದು ನಾವು ಕಂಡುಹಿಡಿಯಬೇಕು. ಇದಕ್ಕೆ ಸರಿಯಾದ ಉಕ್ತಿ ಯಾವುದೆಂದು ನೋಡೋಣ. ಇಲ್ಲಿ 7ರಿಂದ 2 ಕಳೆದು ನಾವು ಬಂದ ಉತ್ತರಕ್ಕೆ 8ರಿಂದ ಗುಣಿಸಬೇಕು. ಯಾಕೆಂದರೆ 8 ವಾರದಲ್ಲಿ ಎಷ್ಟು ಕಥೆಗಳನ್ನು ಓದಲಾಯಿತು ಎಂದು ತಿಳಿಯಬೇಕಲ್ಲವೇ. ಇಲ್ಲಿ ಸರಿಯಾದ ಉಕ್ತಿ ಬಿ ಮತ್ತು ಜಿಯಲ್ಲಿ ನಾವು ಬಿ ಮತ್ತು ಜಿ ಎರಡೂ ಕೂಡ ಒಂದೇ ಬೆಲೆಗಳನ್ನು ಕೊಡುತ್ತವೆ. ಆವರಣದೊಳಗೆ 7 - 2 × 8 ಸಮ 7 × 8 - 2 × 8. ಇಲ್ಲಿ ವಿತರಣಾ ನಿಯಮವನ್ನು ಬಳಸಿದ್ದಾರೆ. ಇಲ್ಲಿ ನಾವು 2 ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಯಾಕೆಂದರೆ ಇಲ್ಲಿ ಹೇಳಿದ್ದು ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಓದುತ್ತಾನೆ ಎಂದು ಹೇಳಿದ್ದು. ಪುಟಗಳ ಅಗತ್ಯ ನಮಗೆ ಇಲ್ಲಿ ಬೇಕಾಗುವುದಿಲ್ಲ. ಹಾಗಾಗಿ 5 ದಿನದಲ್ಲಿ ಒಂದು ವಾರದಲ್ಲಿ 5 ದಿನ ಓದಿದರೆ 8 ವಾರದಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ ಎಂದು ಹೇಳಿದಾಗ ನಾವಿಲ್ಲಿ 5 × 8 ಅಂದರೆ 5 × 8 40, ಒಟ್ಟು 40 ಕಥೆಗಳನ್ನು ಓದಬಹುದು. ಇಲ್ಲಿ ಅವರು ಪ್ರತಿದಿನ ಒಂದೊಂದು ಕಥೆಯನ್ನು ಓದುವುದು ಎಂದು ತೆಗೆದುಕೊಳ್ಳಬಹುದು. 2 ಪುಟಗಳಿರುವ ಒಂದು ಕಥೆ ಎಂದು ತೆಗೆದುಕೊಂಡರೆ ಸರಿಯಾಗುತ್ತದೆ. 3ನೇ ಪ್ರಶ್ನೆ. ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಈ 2 ಉಕ್ತಿಗಳ ಬೆಲೆಗಳನ್ನು ನಾವು ಯಾವೆಲ್ಲ ವಿಧಾನಗಳಿಂದ ಕಂಡುಹಿಡಿಯಬಹುದು ಎಂದು ನೋಡೋಣ. ನೋಡಿ, ಎ ಲೆಕ್ಕಕ್ಕೆ 1ನೇ ವಿಧಾನ ಜೋಡಿಗಳನ್ನು ಮಾಡುವುದು ಅಥವಾ ಗುಂಪುಗಳನ್ನಾಗಿ ಮಾಡಿ ನಾವು ಕೂಡಿಸುವುದು. ಪಕ್ಕದ ಸಂಖ್ಯೆಗಳನ್ನು ಜೋಡಿಗಳಾಗಿ ವಿಂಗಡಿಸಿ ಸುಲಭವಾಗಿ ಲೆಕ್ಕ ಮಾಡಬಹುದು. ಇಲ್ಲಿ ನಾವು 1 - 2 × 3 - 4 × 5 - 6 × 7 - 8 × 9 - 10 ಹೀಗೆ ಗುಂಪು ಮಾಡಿ ಕಳೆಯುವುದು. ಇಲ್ಲಿ ಎಲ್ಲದಕ್ಕೂ ಉತ್ತರ -1. ಎಲ್ಲವನ್ನು ನಂತರ ಕೂಡಿಸುವುದು. ಒಟ್ಟು 5 -1ಗಳಿವೆ. ಹಾಗಾಗಿ ಎಲ್ಲವನ್ನು ಕೂಡಿಸಿದಾಗ ನಮಗೆ ದೊರೆಯುವ ಉತ್ತರ -5 ಆಗಿರುತ್ತದೆ. ಈಗ 2ನೇ ವಿಧಾನ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಪ್ರತ್ಯೇಕಿಸುವುದು. ಇಲ್ಲಿ ಧನಾತ್ಮಕ ಸಂಖ್ಯೆಗಳ ಮೊತ್ತ 1 × 3 × 5 × 7 × 9 ಸಮ 25. ಋಣಾತ್ಮಕ ಸಂಖ್ಯೆಗಳ ಮೊತ್ತ 2 × 4 × 6 × 8 × 10 ಸಮ 30. ಈಗ ಕಳೆಯಿರಿ. 25ರಿಂದ 30ನ್ನು ಕಳೆದಾಗ ನಮಗೆ -5 ದೊರೆಯುವುದು. ಹಾಗಾಗಿ ಇಲ್ಲಿ ಉತ್ತರ -5 ಆಗಿರುವುದು. ಇದೇ ರೀತಿ ಬಿ ಲೆಕ್ಕಕ್ಕೆ ಉತ್ತರವನ್ನು ಕಂಡುಹಿಡಿಯೋಣ.
ಬಿ ಲೆಕ್ಕವನ್ನು ನೋಡಿ. 1 - 1 ಕೂಡಿಸು 1 - 1 ಕೂಡಿಸು 1 - 1 ಕೂಡಿಸು 1 - 1 ಕೂಡಿಸು 1 - 1. ಇಲ್ಲಿ ನಾವು ಮೊದಲನೇ ವಿಧಾನದಲ್ಲಿ ಗುಂಪುಗಳನ್ನು ಮಾಡೋಣ. ಇಲ್ಲಿ ಪ್ರತಿಯೊಂದು 1 - 1 ಗುಂಪಿನ ಬೆಲೆ 0 ಆಗಿರುತ್ತದೆ. ಅಂತಹ 5 ಗುಂಪುಗಳಿವೆ. ಎಲ್ಲ ಗುಂಪಿನ ಉತ್ತರವು 0 ಆಗಿರುತ್ತದೆ. ಹಾಗಾಗಿ ಇಲ್ಲಿ ಉತ್ತರ 0. ಎರಡನೇ ವಿಧಾನ ಧನಾತ್ಮಕ ಹಾಗೂ ಋಣಾತ್ಮಕ ಸಂಖ್ಯೆಗಳನ್ನು ಪ್ರತ್ಯೇಕಿಸುವುದು. ಧನಾತ್ಮಕ ಸಂಖ್ಯೆಗಳು ಇಲ್ಲಿ 5 ಸಲ ಒಂದುಗಳಿವೆ. ಈ ಎಲ್ಲ 5 ಒಂದುಗಳ ಮೊತ್ತ 5. ಇನ್ನು ಋಣಾತ್ಮಕ ಸಂಖ್ಯೆಗಳು -1ಗಳು ಇಲ್ಲಿ 5 ಸಲ ಇದೆ. ಹಾಗಾಗಿ ಇದರ ಮೊತ್ತ -5 ಆಗಿರುತ್ತದೆ. ಈಗ ಕಳೆಯಿರಿ. +5 - 5 = 0. ಇಲ್ಲಿ ಕೂಡ ಉತ್ತರ 0 ಆಗಿರುತ್ತದೆ. ಈಗ ನಾವು ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಉಕ್ತಿಗಳ ಜೋಡಿಗಳನ್ನು ಚಿಕ್ಕದು, ದೊಡ್ಡದು ಅಥವಾ ಸಮ ಚಿಹ್ನೆ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ. ಇಲ್ಲಿ ಕೊಟ್ಟಿರುವ ಲೆಕ್ಕಗಳನ್ನು ನಾವು ತಾರ್ಕಿಕ ಆಲೋಚನೆಯಿಂದ ಹೋಲಿಸಬೇಕು. ಇದಕ್ಕೆ ಉತ್ತರಗಳನ್ನು ನೋಡೋಣ. ಎ ಲೆಕ್ಕ ನೋಡಿ. 49 - 7 ಕೂಡಿಸು 8 ಎಡಬದಿಯಲ್ಲಿರುವ ಉಕ್ತಿ. ಇಲ್ಲಿ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿರುವಂತಹ ಉಕ್ತಿಗಳು ಒಂದೇ ರೀತಿ ಇವೆ. ಹಾಗಾಗಿ ನಾವಿಲ್ಲಿ ಸಮಚಿಹ್ನೆಯನ್ನು ಬಳಸಬಹುದು. ಬಿ ಎಡಬದಿಯಲ್ಲಿರುವ ಉಕ್ತಿ 83 - 42 -18. ಬಲಬದಿಯ ಉಕ್ತಿ 83 - 40 -18. ಇಲ್ಲಿ 40ಕ್ಕಿಂತ ದೊಡ್ಡ 42. ಎಡಬದಿಯಲ್ಲಿರುವಂತಹ ಉಕ್ತಿಯಲ್ಲಿರುವ 42 ದೊಡ್ಡದಿದೆ. ಎಡಬದಿಯ ಉಕ್ತಿಯಲ್ಲಿರುವ ಮೊದಲನೇ ಪದ ದೊಡ್ಡದಿದೆ. ಉಳಿದ ಪದಗಳು ಒಂದೇ ರೀತಿ ಇವೆ ಎರಡು ಉಕ್ತಿಯಲ್ಲಿ. ಹಾಗಾಗಿ ಎಡಬದಿಯಲ್ಲಿರುವ ಉಕ್ತಿ ದೊಡ್ಡದಾಗಿರುತ್ತದೆ. ಸಿ ಲೆಕ್ಕ ನೋಡಿ. ಎಡಬದಿಯಲ್ಲಿರುವ ಉಕ್ತಿಯಲ್ಲಿ 145ರಿಂದ 17 - 8 ಕಳೆಯಬೇಕು. ಬಲಬದಿಯಲ್ಲಿರುವ ಉಕ್ತಿಯಲ್ಲಿ 145ರಿಂದ 17 - 6 ಕಳೆಯಬೇಕು. ಇಲ್ಲಿ 17 - 6 ಚಿಕ್ಕ ಸಂಖ್ಯೆಯಾಗಿರುತ್ತದೆ. ನಾವು 17 - 8ಕ್ಕೆ ಹೋಲಿಸಿದಾಗ ನಾವು ಒಂದು ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ನಮಗೆ ದೊಡ್ಡ ಸಂಖ್ಯೆ ಸಿಗುತ್ತದೆ. ಇಲ್ಲಿ ಹೋಲಿಸುವಾಗ ಕಳೆಯುವ ಕಾರಣ ಇಲ್ಲಿ ನಮಗೆ ಬಲಬದಿಯಲ್ಲಿರುವ ಉಕ್ತಿ ದೊಡ್ಡದಾಗಿರುತ್ತದೆ. ಡಿ ಲೆಕ್ಕ ನೋಡಿ. ಎಡಬದಿಯಲ್ಲಿ 23 - 48 -35. ಬಲಬದಿಯಲ್ಲಿ 23 ಆವರಣದೊಳಗೆ 48 -35. ಇಲ್ಲಿ 48 -35 ಬಂದ ಉತ್ತರಕ್ಕೆ 23 ಗುಣಿಸಬೇಕು. ಆದರೆ ಎಡಬದಿಯಲ್ಲಿರುವ ಉಕ್ತಿಯಲ್ಲಿ ಮೊದಲು 23ರಿಂದ 48ಕ್ಕೆ ಗುಣಿಸಿ ಆಮೇಲೆ 35 ಕಳೆಯಬೇಕು. ಹಾಗಾಗಿ ಎಡಬದಿಯಲ್ಲಿರುವ ಉಕ್ತಿ ದೊಡ್ಡದಾಗಿರುತ್ತದೆ. 23 - 48 ಮಾಡಿದಾಗ ನಮಗೆ ದೊಡ್ಡ ಸಂಖ್ಯೆ ಸಿಗುತ್ತದೆ. ಹಾಗಾಗಿ ಎಡಬದಿಯಲ್ಲಿರುವ ಉಕ್ತಿ ದೊಡ್ಡದಾಗಿರುತ್ತದೆ. ಈ ಲೆಕ್ಕ ನೋಡಿ. ಇಲ್ಲಿ ಎರಡೂ ಬದಿಯಲ್ಲಿರುವ ಉಕ್ತಿಗಳು ಸಮಾನವಾಗಿದೆ. ಯಾಕೆಂದರೆ ಒಂದನೇ ಉಕ್ತಿಯ ವಿತರಣಾ ಗುಣವನ್ನೇ ಎರಡನೇ ಉಕ್ತಿಯಲ್ಲಿ ಬಳಸಿದ್ದಾರೆ. 16 - 11 × 12 ಸಮ -11 × 12 ಕೂಡಿಸು 16 × 12. ಇದು ವಿತರಣಾ ನಿಯಮವಾಗಿದೆ. ಎಫ್ ಲೆಕ್ಕ. 76 - 53 ಆವರಣದೊಳಗೆ ಗುಣಿಸು 88. ಬಲಬದಿಯಲ್ಲಿ 88 × 53 - 76. ಇಲ್ಲಿ ನೋಡಿ, ಎಡಭಾಗದಲ್ಲಿ ನಾವು 73ರಿಂದ 53 76ರಿಂದ 53 ಕಳೆಯಬೇಕು. ಬಲಬದಿಯಲ್ಲಿ 53ರಿಂದ 76 ಕಳೆದಾಗ ನಮಗೆ ಮೈನಸ್ ಸಂಖ್ಯೆ ಸಿಗುತ್ತೆ. ಅಂದರೆ ಉತ್ತರವು ಇಲ್ಲಿ ಋಣ ಸಂಖ್ಯೆಯಾಗಿರುತ್ತದೆ. ಋಣ ಸಂಖ್ಯೆಯು ಯಾವಾಗಲೂ ಚಿಕ್ಕದಾಗಿರುವ ಕಾರಣ ಬಲಬದಿಯಲ್ಲಿರುವಂತಹ ಉಕ್ತಿಯೇ ಚಿಕ್ಕದಾಗಿರುತ್ತದೆ. ಜಿ ನೋಡಿ.
25 ಗುಣಿಸು ಆವರಣದೊಳಗೆ 42 ಕೂಡಿಸು 16 ಸಮ 25 ಗುಣಿಸು ಆವರಣದೊಳಗೆ 43 ಕೂಡಿಸು 15. ಇಲ್ಲಿ ನಾವು ಸಮ ಚಿಹ್ನೆಯನ್ನು ಬಳಸಬಹುದು. ಯಾಕೆಂದರೆ ಆವರಣದ ಒಳಗಡೆ ಎಡಬದಿಯ ಉಕ್ತಿಯಲ್ಲಿ 42ಕ್ಕೆ 16 ಕೂಡಿಸಿದಾಗ ನಮಗೆ 58 ದೊರೆಯುವುದು. ಬಲಗಡೆಯೂ ಕೂಡ 43ಕ್ಕೆ 15 ಕೂಡಿಸಿದರೆ 58 ದೊರೆಯುವುದು. ಎರಡೂ ಬದಿಯಲ್ಲಿ 58ಕ್ಕೆ 25ರಿಂದ ಗುಣಿಸಿರುತ್ತಾರೆ. ಹಾಗಾಗಿ ಎರಡೂ ಉಕ್ತಿಗಳು ಸಮವಾಗಿರುತ್ತವೆ. ಎಚ್ ನೋಡಿ, 36 ಗುಣಿಸು ಆವರಣದೊಳಗೆ 28 ಕಳೆ 16. ಬಲಬದಿಯಲ್ಲಿ 35 ಗುಣಿಸು ಆವರಣದೊಳಗೆ 27 ಕಳೆ 15. ಇಲ್ಲಿ ಆವರಣದೊಳಗಿರುವ ಸಂಖ್ಯೆಯನ್ನು ಗಮನಿಸಿದರೆ 28ರಿಂದ 16 ಕಳೆಯುವುದು ಹಾಗೂ 27ರಿಂದ 15 ಕಳೆಯುವುದು ಎರಡೂ ಒಂದೇ. ಇಲ್ಲಿ 28 ಇದ್ದರೆ ಇಲ್ಲಿ ಬಲಬದಿಯಲ್ಲಿ ಒಂದು ಕಡಿಮೆ ಇದೆ. ಕಳೆಯುವ ಸಂಖ್ಯೆ ಇಲ್ಲಿ ಎಡಬದಿಯಲ್ಲಿ ಜಾಸ್ತಿ ಇದ್ದರೆ ಬಲಬದಿಯಲ್ಲಿ ಕಳೆಯುವ ಸಂಖ್ಯೆ ಒಂದು ಕಡಿಮೆ ಇದೆ. ಹಾಗಾಗಿ ಎರಡೂ ಸಮವಾಯಿತಲ್ಲಿ. ಆದರೆ ಎಡಬದಿಯ ಉಕ್ತಿಯಲ್ಲಿ ಇಲ್ಲಿ 36 ಇದೆ, ಬಲಗಡೆಯಲ್ಲಿ 35 ಇದೆ. 35ಕ್ಕಿಂತ 36 ದೊಡ್ಡ, ಹಾಗಾಗಿ ಎಡಬದಿಯ ಉಕ್ತಿಯು ದೊಡ್ಡದಾಗಿರುತ್ತದೆ. ಈ ರೀತಿ ನಾವು ಉತ್ತರಗಳನ್ನು ಕಂಡುಹಿಡಿಯದೆ ತಾರ್ಕಿಕವಾಗಿ ಯಾವುದು ದೊಡ್ಡ, ಯಾವುದು ಚಿಕ್ಕ ಅಥವಾ ಯಾವುದು ಸಮ ಎಂದು ನಾವು ಆಲೋಚಿಸಬಹುದು. 5ನೇ ಪ್ರಶ್ನೆ ನೋಡೋಣ. ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ. ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು. ಎ ಪ್ರಶ್ನೆಯನ್ನು ನೋಡಿ. ನಾವು ಈಗ ಎ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಎ ಲೆಕ್ಕಕ್ಕೆ 1 ಮತ್ತು 4ನೇ ಉಕ್ತಿಗಳು ಕೊಟ್ಟಿರುವ ಉಕ್ತಿ 83 ಕಳೆ 37 ಕಳೆ 12ಕ್ಕೆ ಸಮವಾಗಿವೆ. ಇದು ಹೇಗೆ ಎಂದು ನಾವು ಪರಿಶೀಲಿಸೋಣ. ನೋಡಿ, 1ನೇ ಉಕ್ತಿಯನ್ನು ಗಮನಿಸಿ. 1ನೇ ಉಕ್ತಿ ಪ್ರಶ್ನೆಯಲ್ಲಿ 83 ಇದೆ, 1ನೇ ಉಕ್ತಿಯಲ್ಲಿ 84 ಇದೆ, ಅಂದರೆ ಒಂದು ಹೆಚ್ಚಿದೆ. ಈಗ 2ನೇ ಪದವನ್ನು ಗಮನಿಸಿ. ಪ್ರಶ್ನೆಯಲ್ಲಿ -37 ಇದೆ, ಇಲ್ಲಿ ಈ ಉಕ್ತಿಯಲ್ಲಿ -38 ಇದೆ. ಆಗ ಇಲ್ಲಿ ಒಂದು ಸಂಖ್ಯೆ ಕಡಿಮೆ ಇದೆ. ಮೊದಲು ಒಂದು ಸಂಖ್ಯೆ ಹೆಚ್ಚಿತ್ತು, ಈಗ ಒಂದು ಸಂಖ್ಯೆ ಕಡಿಮೆ ಇದೆ. ಮೈನಸ್ ಚಿಹ್ನೆ ಆದ ಕಾರಣ ನಾವು ಕಡಿಮೆ ಎಂದು ತೆಗೆದುಕೊಳ್ಳಬೇಕು. ಹಾಗಾಗಿ ಒಂದು ಹೆಚ್ಚು ಒಂದು ಕಡಿಮೆ ಆದಾಗ ಉತ್ತರವು ಸಮವಾಯಿತಲ್ಲವೇ? ಹಾಗಾಗಿ ಎ ಉಕ್ತಿಗೆ 1ನೇ ಉಕ್ತಿಯು ಸಮವಾಗುತ್ತದೆ. ಈಗ 2ನೇ ಪ್ರಶ್ನೆಯನ್ನು ನೋಡಿ, 2ನೇ ಉತ್ತರವನ್ನು ನೋಡಿ. 84 ಕಳೆ ಆವರಣದೊಳಗೆ 37 ಕೂಡಿಸು 12. ನಾವಿದನ್ನು ಆವರಣ ತೆಗೆದು ಬರೆಯಬಹುದು. ಹೇಗೆ ಬರೆಯಬಹುದು? 84 ಕಳೆ 37 ಕಳೆ 12. ಯಾಕೆ? ಆವರಣವನ್ನು ತೆಗೆಯುವಾಗ ಆವರಣದೊಳಗಡೆ ಇರುವಂತಹ ಸಂಖ್ಯೆಗಳ ಚಿಹ್ನೆಗಳು ಬದಲಾಗುತ್ತವೆ. ಈಗ ಇಲ್ಲಿ ಪ್ರಶ್ನೆಯಲ್ಲಿ 83 ಇದೆ, ಈ ಉಕ್ತಿಯಲ್ಲಿ 84, ಒಂದು ಹೆಚ್ಚಿದೆ. ಉಳಿದದ್ದೆಲ್ಲವೂ ಒಂದೇ ರೀತಿ ಇದೆ. 2ನೇ ಪದ ಮತ್ತು 3ನೇ ಪದ ಒಂದೇ ರೀತಿ ಇದೆ. ಆದರೆ ಮೊದಲ ಪದ ಮಾತ್ರ ಒಂದು ಹೆಚ್ಚಿದೆ. ಹಾಗಾಗಿ ಇದರ ಮೌಲ್ಯವು ಸಮವಾಗಿಲ್ಲ. 2ನೇ ಪ್ರಶ್ನೆಗೆ ಉತ್ತರ, 2ನೇ ಉಕ್ತಿಯ ಉತ್ತರ ಮತ್ತು ಪ್ರಶ್ನೆಯ ಉತ್ತರ ಇಲ್ಲಿ ಒಂದೇ ಆಗಿರುವುದಿಲ್ಲ. ಈಗ 3ನೇ ಉಕ್ತಿಯನ್ನು ನೋಡೋಣ. 3ನೇ ಉಕ್ತಿ 1ನೇ ಉಕ್ತಿ ಸಮವಾಗಿದೆ, 2ನೇ ಉಕ್ತಿ ಸಮವಾಗಿಲ್ಲ.
ಮೂರನೇ ಉಕ್ತಿ 83 ಕಳೆ 38 ಕಳೆ 13. ಇಲ್ಲಿ ಮೊದಲ ಪದ ಸಮವಾಗಿದೆ, ಎರಡನೇ ಪದ ಇಲ್ಲಿ ನಮಗೆ ಒಂದು ಕಡಿಮೆ ಆಗಿದೆ, ಮೂರನೇ ಪದವು ಒಂದು ಕಡಿಮೆ ಆಗಿದೆ. ಹಾಗಾಗಿ ಮೂರನೇ ಉಕ್ತಿಯೂ ಕೂಡ ಸಮವಾಗಿಲ್ಲ. ನಾಲ್ಕನೇ ಉಕ್ತಿಯನ್ನು ನೋಡಿ. ನಾಲ್ಕನೇ ಉಕ್ತಿಯಲ್ಲಿ 83 ಮೊದಲನೇ ಪದ ಇಲ್ಲಿ ಎರಡನೇ ಪದವಾಗಿ ಕೊಟ್ಟಿದ್ದಾರೆ. 83 ಸರಿಯಾಗಿದೆ, ಮೊದಲ ಪದ ಮತ್ತು ಎರಡನೇ ಪದ. ಆಮೇಲೆ ಪ್ರಶ್ನೆಯಲ್ಲಿರುವ ಎರಡನೇ ಪದ ಉಕ್ತಿಯಲ್ಲಿರುವ ಮೊದಲನೇ ಪದ ಸಮವಾಗಿದೆ, -37. ಪ್ರಶ್ನೆಯಲ್ಲಿರುವ ಮೂರನೇ ಪದ ಹಾಗೂ ಉಕ್ತಿಯಲ್ಲಿರುವಂತಹ ಮೂರನೇ ಪದ ಎರಡೂ ಸಮವಾಗಿದೆ. ಹಾಗಾಗಿ ನಾಲ್ಕನೇ ಉಕ್ತಿಗೆ ಪ್ರಶ್ನೆಯಲ್ಲಿರುವ ಉಕ್ತಿಯ ಮೌಲ್ಯವು ಒಂದೇ ರೀತಿ ಆಗುತ್ತದೆ. ಹಾಗಾಗಿ 1 ಮತ್ತು 4ನೇ ಉಕ್ತಿಗಳ ಬೆಲೆಯು ಕೊಟ್ಟಿರುವ ಪ್ರಶ್ನೆಯ ಉಕ್ತಿಯ ಬೆಲೆಗೆ ಹೊಂದಿಕೊಳ್ಳುತ್ತದೆ. ಈಗ ಅದೇ ರೀತಿ ಬಿ ಲೆಕ್ಕವನ್ನು ನೋಡಿ. 93 ಕೂಡಿಸು 37 ಗುಣಿಸು 44 ಕೂಡಿಸು 76. ಇಲ್ಲಿ ಯಾವುದೆಲ್ಲ ಹೊಂದಿಕೆಯಾಗುತ್ತದೆ ಎಂದು ನೋಡೋಣ. ಒಂದನೇ ಉಕ್ತಿಯನ್ನು ನೋಡಿ. 37 ಕೂಡಿಸು 93 ಗುಣಿಸು 44 ಕೂಡಿಸು 76. ಇಲ್ಲಿ ಮಧ್ಯಭಾಗದ ಎರಡನೇ ಪದವನ್ನು ಗಮನಿಸಿದರೆ 93 ಗುಣಿಸು 44 ಇದೆ. ಆದರೆ ಬಿ ಪ್ರಶ್ನೆಯಲ್ಲಿ ಎರಡನೇ ಪದ 37 ಗುಣಿಸು 44 ಇದೆ. ಹಾಗಾಗಿ ಇದರ ಮೌಲ್ಯ ಬೇರೆ, ಇದು ಸಮವಾಗಿಲ್ಲ. ಈ ಎರಡು ಉಕ್ತಿಗಳು ಸಮವಾಗಿಲ್ಲ. ಎರಡನೇ ಉಕ್ತಿಯನ್ನು ನೋಡೋಣ. 93 ಕೂಡಿಸು 37 ಗುಣಿಸು 76 ಕೂಡಿಸು 44. ಇಲ್ಲಿಯೂ ಎರಡನೇ ಪದವು ಬೇರೆ, ಹಾಗಾಗಿ ಇದು ಕೂಡ ಹೊಂದಿಕೆ ಆಗುವುದಿಲ್ಲ. ಮೂರನೇ ಉಕ್ತಿಯನ್ನು ನೋಡೋಣ. 93 ಕೂಡಿಸು 37 ಗುಣಿಸು 44 ಕೂಡಿಸು 76. ಈ ರೀತಿ ಮಾಡಿದರೂ ಕೂಡ ಉತ್ತರ ಹೊಂದಿಕೆ ಆಗುವುದಿಲ್ಲ. ಯಾಕೆಂದರೆ ನಾವು ಗುಣಾಕಾರ ಬಂದಾಗ ಅದಕ್ಕೆ ಬೇರೆ ಬೇರೆ ಪದಗಳೊಂದಿಗೆ ಆವರಣ ಹಾಕಿದರೆ ಸರಿಯಾದ ಉತ್ತರ ಸಿಗುವುದಿಲ್ಲ. ಗುಣಾಕಾರ ಇರುವಂತಹ ಪದವನ್ನು ಮಾತ್ರ ನಾವು ಆವರಣ ಹಾಕಲು ಬಳಸಬೇಕು. ಹಾಗಾಗಿ ಇದು ಕೂಡ ತಪ್ಪು. ನಾಲ್ಕನೇ ಉಕ್ತಿಯನ್ನು ನೋಡೋಣ. 37 ಗುಣಿಸು 44 ಕೂಡಿಸು 93 ಕೂಡಿಸು 76. ಇದು ಸರಿಯಾಗಿದೆ. ನಾಲ್ಕನೇ ಉಕ್ತಿಯು ಸರಿಯಾಗಿದೆ. ಯಾಕೆಂದರೆ ಇಲ್ಲಿ ಬಿ ಪ್ರಶ್ನೆಯಲ್ಲಿರುವಂತಹ ಎರಡನೇ ಪದವನ್ನು ಇಲ್ಲಿ ನಾಲ್ಕನೇ ಉಕ್ತಿಯಲ್ಲಿ ಮೊದಲು ಬರೆದಿದ್ದಾರೆ ಅಷ್ಟೇ. ಆಮೇಲೆ ಒಂದನೇ ಪದವನ್ನು ಎರಡನೇ ಪದವಾಗಿ ಬರೆದಿದ್ದಾರೆ, ಮೂರನೇ ಪದವನ್ನು ಮೂರನೇ ಪದವಾಗಿ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಬಿ ಪ್ರಶ್ನೆಗೆ ಸರಿಯಾದ ಉತ್ತರ 4, ನಾಲ್ಕನೇ ಉಕ್ತಿ ಆಗಿರುತ್ತದೆ. ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ. ನಾವು ಒಂದು ಸಂಖ್ಯೆಯನ್ನು ಆರಿಸಿ ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸೋಣ. ನಾವಿಲ್ಲಿ 24 ಎಂಬ ಸಂಖ್ಯೆಯನ್ನು ಆರಿಸಿದ್ದೇವೆ. 24 ಎಂಬ ಸಂಖ್ಯೆಯನ್ನು ನಾವಿಲ್ಲಿ ಆರಿಸಿದ್ದೇವೆ. ಈಗ 24 ಮೌಲ್ಯವನ್ನು ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ನೋಡೋಣ. ಒಂದನೇ ಉಕ್ತಿ 12 ಕೂಡಿಸು 12 ಸಮ 24. ಎರಡನೇ ಉಕ್ತಿ 36 ಕಳೆ 6 ಸಮ 24. ಮೂರನೇ ಉಕ್ತಿ 8 ಗುಣಿಸು 3 ಸಮ 24. 48 ಭಾಗಿಸು 2 ಸಮ 24. 25 ಕಳೆ 1 ಸಮ 24. 6 ಗುಣಿಸು 4 ಸಮ 24. 50 ಕಳೆ 26 ಸಮ 24. 28 ಕಳೆ 4 ಸಮ 24. 240 ಭಾಗಿಸು 10 ಸಮ 24. 5 ಗುಣಿಸು 5 ಕಳೆ 1 ಅಂದರೆ 25 ಕಳೆ 1 ಸಮ 24. ಈ ರೀತಿ ನಾವು ಒಂದೇ ಮೌಲ್ಯವನ್ನು ಹೊಂದಿರುವಂತಹ ಹಲವಾರು ಉಕ್ತಿಗಳನ್ನು ನಾವು ರಚಿಸಬಹುದಾಗಿದೆ.
ಇಲ್ಲಿಗೆ ನಾವು ಎಲ್ಲ ಕಂಡುಹಿಡಿಯಿರಿ ಲೆಕ್ಕಗಳನ್ನು ವಿವರವಾಗಿ ಕಲಿತಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಏನಾದರೂ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ರಶ್ಮಿ ಪಾಠಶಾಲೆ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.